ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ವೃದ್ಧನ ಸೈಟ್ಗೆ ನಕಲಿ ದಾಖಲೆಯನ್ನ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಪ್ರತಾಪ್ ರಾವ್ ಅನ್ನುವರು ಸೈಟ್ ಕಬಳಿಕೆ ಮಾಡೋದಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಗಿರಿಯಪ್ಪ ಎಂಬಾತನ ಸೈಟ್ ನನ್ನ ಅಂತ ಈಗ ಕಬಳಿಕೆಗೆ ಯತ್ನಿಸಿದಂತ ಆರೋಪ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಇರುವಂತಹ ಪ್ರತಾಪ್ ಸೈಟ್ ಕೇಳಿ ಬರ್ತಾ ಇರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ವೃದ್ಧನ ಸೈಟ್ಗೆ ನಕಲಿ ದಾಖಲೆಯನ್ನ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಪ್ರತಾಪ್ ರಾವ್ ಅನ್ನುವವರ ಸೈಟ್ ಅನ್ನ ಕಬಳಿಸೋಕೆ ಭೂಗಳ ಪ್ರಯತ್ನ ಮಾಡ್ತಾ ಇದ್ದ ಗಿರಿಯಪ್ಪ ಸೈಟ್ ಕಬಳಿಸಿದ್ದಾನೆ ಎನ್ನುವಂತಹ ಆರೋಪ. ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಇರುವಂತಹ ಪ್ರತಾಪ್ ರಾವ್ ಸೈಟ್ 4 ಜನರಿಂದ ಜಮೀನನ್ನ ಖರೀದಿ ಮಾಡಿರ್ತಾರೆ ಅಂತ ದಾಖಲೆಯನ್ನ ಸೃಷ್ಟಿ ಮಾಡಿರ್ತಾರೆ. ಒಬ್ಬರಿಗೆ 2040 ಅಂತ ಮಾರಾಟ ಮಾಡಿರುವಂತಹದ್ದು ಗಿರಿಯಪ್ಪ, ಇನ್ನು ಮತ್ತೊಬ್ಬರಿಗೆ ಅದೇ ಸೈಟ್ ಅನ್ನ 3040 ಅಂತ ಮಾರಾಟಕ್ಕೆ ಪ್ರಯತ್ನ ಮಾಡಿದ್ದಾರೆ. ಘಟನೆ ಸಂಬಂಧ ಅಸಲಿ ಮಾಲೀಕ ಪ್ರತಾಪ್ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಘಟನೆ ಸಂಬಂಧ ಅಸಲಿ ಮಾಲೀಕ ಪ್ರತಾಪ್ ದೂರನ್ನ ನೀಡಿರ್ತಾರೆ, ಬೆದರಿಕೆ ಹಾಕಿರ್ತಾರೆ, ಕಿರುಕುಳ ನೀಡ್ತಿದ್ದಾರೆ, ಅಕ್ರಮವಾಗಿ ಸೈಟ್ ಮಾರೋದಕ್ಕೆ ಮುಂದಾಗ್ತಾ ಇದ್ದಾರೆ, ಅದು ನನ್ನ ಸೈಟ್ ಅನ್ನುವಂತ ಆರೋಪವನ್ನ ಒಬ್ಬರಿಗೆ 2040 ಅಂತ ಮಾರಾಟ ಮಾಡಿ ಅದೇ ಸೈಟ್ ಅನ್ನ ತಿರುಚಿ 3040 ಅಂತ ಮತ್ತೊಬ್ಬರಿಗೆ ಸೈಟ್ ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ವೃದ್ಧರು ಮಾಡಿದಂತ ಒಂದು ಸೈಟ್ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ರೀತಿಯಾಗಿ ಕಬಳಿಸೋಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿರುವಂಥದ್ದು. ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಇರುವಂತಹ ಪ್ರತಾಪ್ ರಾವ್ ಅವರ ಹೆಸರಲ್ಲಿ ಇರುವಂತಹ ಸೈಟು ಗಿರಿಯಪ್ಪ ತನ್ನ ಹೆಸರಿಗೆ ತಿರುಚಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಈ ರೀತಿಯಾಗಿ ಕಬಳಿಸೋಕೆ ಪ್ರಯತ್ನ ನಡೆಸಿದ್ದಾನೆ ಅಂತ ಸ್ವತಃ ಭೂಮಾಲೀಕ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಘಟನೆಯ ಸಂಬಂಧ ಅಸಲಿ ಮಾಲೀಕ ಪ್ರತಾಪ್ ದೂರನ್ನ ನೀಡಿರುವಂತದ್ದು. ಇನ್ನು ಅವರಿಗೆ ಬೆದರಿಕೆ ಹಾಕ್ತಾ ಇದ್ರಂತೆ, ಕಿರುಕುಳ ನೀಡ್ತಾ ಇದ್ರಂತೆ, ಸ್ವತಃ ಅವರೇ ಹೇಳ್ತಾ ಇರುವಂತದ್ದು. NCR ಅನ್ನ ಕೆಂಗೇರಿ ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ. ಇನ್ನು ಅದು ಎಷ್ಟರ ಮಟ್ಟಿಗೆ ಸತ್ಯ, ಯಾವ ರೀತಿ ಕಬಳಿಸೋಕೆ ಪ್ರಯತ್ನ ನಡೀತಿದ್ದ, ಭೂ ಕಬಳಿಸುವುದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದ, ಯಾವ ರೀತಿ ಅವರು ನಕಲಿ ದಾಖಲೆಗಳನ್ನ ರಚಿಸಿದ್ದ, ಇದೆಲ್ಲವನ್ನ ಕೆಂಗೇರಿ ಪೊಲೀಸರು ತನಿಖೆ ನಡೆಸ್ತಾರೆ.